ಬೆಂಗಳೂರಿನ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. ಶೇಷಾದ್ರಿಪುರಂ ಶಾಸಕರ ಕಚೇರಿಯಲ್ಲಿ ಸಭೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲಿ ಮಳೆ ಹಾನಿ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೆಚ್ಚಿನ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿರೋದು. ಬೆಂಗಳೂರಿನ ಹಲವೆಡೆ ಮಳೆರಾಯನ ಅಬ್ಬರ ಜೋರಾಗಿದೆ. ಈಗ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಶೇಷಾದ್ರಿಪುರಂ ಶಾಸಕರ ಕಚೇರಿಯಲ್ಲಿ ನಡೆದಂತ ಸಭೆ ಇದು. ಮಳೆಯಿಂದ ಏನೆಲ್ಲ ಹಾನಿಯಾಗಿದೆ ಅನ್ನೋದರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದರ ಒಂದು ಸ್ಟಿಲ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಅವರ ಅಕ್ಕಪಕ್ಕದಲ್ಲಿ ಅವರ ಎದುರುಗಡೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಇರೋದನ್ನ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಅಂದ್ರೆ ಈ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಏರಿಯಾದ ಶಾಸಕರುಗಳೇನಿದಾರಲ್ಲ, ಆಯಾ ಕ್ಷೇತ್ರಗಳ ಶಾಸಕರುಗಳು ಅವರು ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಕ್ಷೇತ್ರ ಚೆನ್ನಾಗಿರಬೇಕಪ್ಪ, ಕ್ಷೇತ್ರದ ವ್ಯವಸ್ಥೆ ಚೆನ್ನಾಗಿರಬೇಕಪ್ಪ ಅಂತ ಹೇಳಿ ಏನಾದರೂ ನಿಂತ್ಕೊಂಡ್ರೆ ಈ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಈಗ ಈ ಮೀಟಿಂಗ್ಗಳು ಕೇವಲ ಮೀಟಿಂಗ್ ಮಾತ್ರ ಸೀಮಿತ ಆಗಬಾರ್ದು, ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು. ಏನು ಚರ್ಚೆ ಮಾಡಿದಾರೋ, ಏನು ಹೇಳಿದಾರೋ ಸಚಿವರು, ಅದನ್ನ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡಬೇಕಾಗುತ್ತೆ. ನೀರು ಹೋಗೋದಕ್ಕೆ ಸರಾಗವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಬಿಟ್ಟಿದ್ರೆ ಮನೆಗಳಿಗೆ ನೀರು ನುಗ್ತಾ ಇರಲಿಲ್ಲ, ರಸ್ತೆಗಳ ಕೆರೆಗಳ ರೀತಿಯಲ್ಲಿ ಆಗ್ತಾ ಇರಲಿಲ್ಲ, ಮರಗಳಿಗೆ ಧರೆಗೆ ಬೀಳ್ತಾ ಇರಲಿಲ್ಲ. ಈ ರೀತಿಯಾಗಿ ಬೋಟ್ಗಳು ಈ ರಸ್ತೆಗಳ ಮೇಲೆ ನಿಲ್ಬೇಕಾದಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ, ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸರಿಯಾದಂಥ ವ್ಯವಸ್ಥೆಯನ್ನ ಕಲ್ಪಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾನೆ ಇರಲಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ಏನು ಮಾಡಬೇಕು. ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೀತಾನೆ ಹೋಗ್ತಾ ಇದೆ. ಇದು ಕಡಿಮೆ ಆಗೋದು ಅಲ್ವೇ ಅಲ್ಲ, ಜನಸಂಖ್ಯೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇರುವಂಥವರ ಸಂಖ್ಯೆನೇ ಜಾಸ್ತಿ ಇದೆ. ಅದರಲ್ಲೂ ಅವೈಜ್ಞಾನಿಕವಾಗಿ ಮನೆಗಳನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ಸಿಕ್ಕಲ್ಲಿ ಈ ದೊಡ್ಡ ದೊಡ್ಡ ಏನು ಮನೆಗಳು, ಅಪಾರ್ಟ್ಮೆಂಟ್ಗಳನ್ನು ಏನು ಕಟ್ಟಿದಾರಲ್ಲ ಅವೈಜ್ಞಾನಿಕವಾಗಿ, ಅದರ ನಂತರ ಎಲ್ಲ ಈ ಚರಂಡಿ ವ್ಯವಸ್ಥೆ, ಚರಂಡಿಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ತೆರವು ಕಾರ್ಯಾಚರಣೆ ಆಗಬೇಕಾಗಿದೆ. ಒಂದ್ಸಾರಿ ಏನಾದರೂ ಆ ಸುದ್ದಿ ಆಯಿತು ಅಂತ ಅಂದರೆ ಅಲ್ಲಿಗೆ ಹೋಗ್ತಾರೆ, ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾರೆ, ಅದನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಹಾಗಾಗಿ ಇಂಥದ್ದಕ್ಕೆಲ್ಲ ಯಾವಾಗ ಕಡಿವಾಣ ಬೀಳುತ್ತೆ, ಜೊತೆಗೆ ಈ ಸಮಸ್ಯೆಗೆ ಯಾವಾಗ ಪರಿಹಾರ ಅನ್ನೋದೇ ಬೆಂಗಳೂರಿನ ನಾಗರಿಕರ ಪ್ರಶ್ನೆಯಾಗಿದೆ. ನೋಡಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನೀರು ನುಗ್ಗುತ್ತಾ ಇದೆ ಅಂತ ಅಂದರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಬೆಂಗಳೂರಲ್ಲಿ ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು, ಸಣ್ಣ ಪುಟ್ಟ ಮನೆಗಳಲ್ಲಾಗಿರ್ಬೋದು ನೀರು ನುಗ್ತಾ ಇದೆ. ಒಬ್ಬ ಮಹಿಳೆ ಡೆತ್ ಆಗಿದ್ದಾರೆ ರೀ, ಮಳೆಯಿಂದ ಒಬ್ಬ ಮಹಿಳೆ ಡೆತ್ ಆಗಿದ್ದಾರೆ. ಅದಾದ ನಂತರ ಅಲ್ಲಲ್ಲಿ ಬಸ್ಗಳು ಕೆಟ್ಟು ನಿಂತ್ಕೊಂಡಿದ್ದಾವೆ. ವಾಹನ ಸವಾರರಂತೂ ಲಿಟ್ರಲಿ ಒದ್ದಾಡ್ತಾ ಇದ್ದಾರೆ ಮಳೆಗೆ. ಯಾಕೆ ಅಂತ ಹೇಳಿದ್ರೆ ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಂಡು ಅದು ಕೆರೆನಾ ರಸ್ತೆನಾ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಸೊ ಹಂಗಾಗಿ ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಸ್ವತಃ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ನಡೆಸಿರೋದು ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ. ಮಳೆಯಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಏನೆಲ್ಲ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರಂತೆ.